ರಾಜ್ಯ ಕಾಂಗ್ರೆಸ್ನಲ್ಲಿ ಆಲ್ ಈಸ್ ನಾಟ್ ವೆಲ್, ಯಾವುದೂ ಕೂಡ ಸರಿ ಇಲ್ಲ. ರಾಜ್ಯ ಕಾಂಗ್ರೆಸ್ಸಿನ ಮಾಸ್ ಲೀಡರ್ ಸಿದ್ದರಾಮಯ್ಯನವರ ಮುನಿಸು ಆಲ್ ಈಸ್ ನಾಟ್ ವೆಲ್ಗೆ ಕಾರಣವಾಗಿದೆ. ಇತ್ತೀಚೆಗೆ ಚುನಾವಣಾ ರಾಜಕೀಯಕ್ಕೆ ಸಿದ್ದರಾಮಯ್ಯ ಗುಡ್ ಬೈ ಹೇಳಿದ್ದಾರೆ. ಈಗ ಡಿಕೆ ಸಂಪುಟದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಲಿಟ್ರಲಿ ಕೆರಳಿದ್ದಾರೆ. ಸಚಿವರ ಪದಗ್ರಹಣ ಮುಗಿದು 5 ದಿನಗಳೇ ಆಗಿ ಹೋದು, 5 ದಿನ ಆಯ್ತು. ಆದರೂ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತಿಲ್ಲ, ಕತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತೇ ಆಡಿಲ್ಲ. ಇದುವರೆಗೂ ಕೂಡ ಮಾಧ್ಯಮದ ಮುಂದೆಯೂ ಕೂಡ ಸಿದ್ದರಾಮಯ್ಯನವರು ಮಾತನಾಡಲಿಲ್ಲ. ಮೈಸೂರಲ್ಲೇ ಬೀಡು ಬಿಟ್ಟಂತಹ ಮಹಾಮೌನಿ. ರೈಟ್ ನಾವೀಗ ಸಿದ್ದರಾಮಯ್ಯನವರು ಮಹಾಮೌನಿ. ಡಿ ಕೆ ಶಿವಕುಮಾರ್ ಅವರ ಮನವೊಲಿಕೆ ಯತ್ನಿಸಿದರೂ ಕೂಡ ಯಾವುದೇ ಫಲ ಅನ್ನುವಂಥದ್ದು ಸಿಕ್ಕಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಕೆರಳಿದ್ರೆ ಕಾಂಗ್ರೆಸ್ಸಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹೈಕಮಾಂಡ್ ಜೊತೆಗೆ ಸಿಎಂ ಡಿ ಕೆಗೂ ಕೂಡ ರೈಟ್ ನಾವು ಟೆನ್ಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಇದು ಅಶ್ವವೇಗ ನ್ಯೂಸಿನ ಎಕ್ಸ್ಕ್ಲೂಸಿವ್ ಮಾಹಿತಿ, ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಾನಾಗಲೇ ಹೇಳ್ತಾ ಇದ್ದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಲ್ ಈಸ್ ನಾಟ್ ವೆಲ್. ಯಾಕೆ ಅಂತಂದರೆ, ಯಾವ ಮುಖ್ಯಮಂತ್ರಿ ಸ್ಥಾನದಲ್ಲಿ ಆಸೀನರಾಗಿರುವಂತಹ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೋ, ಯಾವಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಕುಳಿತುಕೊಂಡ್ರು, ಆಗಲಿಂದ ಹೆಂಗಾಯಿತು ಅಂತಂದರೆ ಸಿದ್ದರಾಮಯ್ಯನವರ ಒಂದು ಚಾರ್ಮಿಗೆ ಹೊಡೆತ ಬಿದ್ದಂಗೆ ಆಗಿಬಿಡ್ತು. ಸೊ ಕಾಂಗ್ರೆಸ್ಸಿನಲ್ಲಿ ಕಲುಷಿತ ವಾತಾವರಣ ಅನ್ನುವಂಥದ್ದು ಪ್ರಾರಂಭ ಆಯಿತು. ಸಚಿವ ಸಂಪುಟ ವಿಸ್ತರಣೆ ಆಗಿ ಪದಗ್ರಹಣ ಆಗಿ 5 ದಿನ ಆದರೂ ಕೂಡ ಸಿದ್ದರಾಮಯ್ಯನವರ ಒಂದು ಮಾತಿಲ್ಲ. ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಮಾತನಾಡಲಿಲ್ಲ. ಸಿದ್ದರಾಮಯ್ಯನವರು ಲಿಟ್ರಲಿ ಈಗ ಮೌನಿಯಾಗಿಬಿಟ್ಟಿದ್ದಾರೆ, ಶಾಂತಿಯನ್ನು ಕಾಪಾಡ್ತಾ ಇದ್ದಾರೆ, ಮಾತೇ ಆಡ್ತಾ ಇಲ್ಲ. ಏನು ಮಾತಾಡಬೇಕು, ಅಷ್ಟು ಅಸಮಾಧಾನ ಸಿದ್ದರಾಮಯ್ಯನವರ ಮೇಲಿದೆ. ಒಂದು ವೇಳೆ ಸಿದ್ದರಾಮಯ್ಯ ಏನಾದರೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಥವಾ ಈಗಿನ ಕಾಂಗ್ರೆಸ್ಸಿನ ಹೈಕಮಾಂಡ್ ವಿರುದ್ಧ ಅಥವಾ ಕಾಂಗ್ರೆಸ್ ಸಿಸ್ಟಮಿನ ವಿರುದ್ಧ ಏನಾದರೂ ತಿರುಗಿ ಬಿದ್ದರೆ ಮುಂಬರುವಂತಹ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ಸಿಗೆ ದೊಡ್ಡ ತಲೆಶೂಲಿ ಆಗುವಂಥದ್ದು ಮಾತ್ರ ಗ್ಯಾರಂಟಿ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಿದ್ದು ಅವರ ಗತ್ತು ಹೆಂಗಿದೆ, ಸಿದ್ದರಾಮಯ್ಯನವರ ಗತ್ತು ಹೆಂಗಿದೆ, ದೊಡ್ಡ ಬೃಹತ್ ಅಹಿಂದ ನಾಯಕರು ಸಿದ್ದರಾಮಯ್ಯನವರು. ಅಂತಹ ಸಿದ್ದರಾಮಯ್ಯನವರ ಒಂದು ಸ್ವಲ್ಪ ಪೊಲಿಟಿಕಲ್ ಕೆರಿಯರ್ನ ಮೇಲಕ್ಕೆ ಹಾಕಿ ನೋಡೋಣ. ಬೃಹತ್ ಅಹಿಂದ ನಾಯಕರಾಗಿ ಬೆಳೆದು ನಿಂತಹ ಸಿದ್ದರಾಮಯ್ಯನವರು, ರಾಜ್ಯ ಕಂಡಂತಹ ಮಹಾನ್ ಅಹಿಂದ ನಾಯಕ ಸಿದ್ದರಾಮಯ್ಯ. ಯಾರೇ ಕೆಣಕಿದರೂ ಕೂಡ ನೇರವಾಗಿ ಗುಮ್ಮುವಂತಹ ಟಗರು ರಾಮಯ್ಯ ಅನ್ನುವಂತಹ ಹೆಸರುವಾಸಿಯಾಗಿತ್ತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಮೀರಿಸುವಂತಹ ನಾಯಕರೇ ಇರಲಿಲ್ಲ. ಸಿದ್ದರಾಮಯ್ಯ ಶಕ್ತಿ ಎಂಥದ್ದು ಅನ್ನೋದು ಲಿಟ್ರಲಿ ಎಲ್ರಿಗೂ ಗೊತ್ತಿತ್ತು. KPCCಗೂ ಗೊತ್ತಿತ್ತು, BJPಗೂ ಗೊತ್ತಿತ್ತು, JDSಗೂ ಗೊತ್ತಿತ್ತು, AICCಗೂ ಗೊತ್ತಿತ್ತು. ರಾಹುಲ್ ಹೇಳಿದ್ದಕ್ಕೆ CM ಪಟ್ಟ ತ್ಯಾಗ ಮಾಡಿದಂತಹ ಶಾಂತಮೂರ್ತಿ, ಒಪ್ಪಂದ ಮಾಡಿಕೊಂಡಿದ್ದಕ್ಕೆ CM ಪಟ್ಟ ತೊರೆದಿದ್ದು ಸಿದ್ದರಾಮಯ್ಯನವರು. ಎಂದಿಗೂ ಕರ್ನಾಟಕದಲ್ಲಿ ಸಿದ್ದುಗಿದೆ ಬಲಿಷ್ಠವಾದಂತಹ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವರಿಗಿದೆ. ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಸರ್ಕಾರವನ್ನು ಅಲ್ಲಾಡಿಸಬಹುದು. ಮೊದಲೇ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದಕ್ಕೆ ರೈಟ್ ನಾವೀಗ ಅವರು ಕೆಂಡವಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಸಿದ್ದರಾಮಯ್ಯ ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಕೆಂಡವಾಗಿದ್ದು ನಿಜ ಆದರೆ 2028ರಲ್ಲಿ ಎಲೆಕ್ಷನ್ಸ್ ಬಹಳ ಕಠಿಣ ಆಗುತ್ತೆ. ಅಹಿಂದ ಮತ ಬ್ಯಾಂಕ್ಗಳು ದೂರವಾದರೆ ಕಾಂಗ್ರೆಸ್ಗೆ ದೊಡ್ಡ ನಷ್ಟ. ಅದೇ ಕಾರಣಕ್ಕೆ ನಾಜೂಕಾಗಿ ಪರಿಸ್ಥಿತಿಯನ್ನು ರಾಹುಲ್ ಗಾಂಧಿ ನಿಭಾಯಿಸ್ತಾ ಇದ್ದಾರೆ. ಇದು ರೈಟ್ ನೌ ವಾಸ್ತವದ ವಿಚಾರ, ವಾಸ್ತವದ ಸಂಗತಿ. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಅದು ಒಂದು ದೊಡ್ಡ ಹೊಡೆತ ಕರ್ನಾಟಕದ ಕಾಂಗ್ರೆಸ್ಸಿಗೆ. ಅದಾದ ಮೇಲೆ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಉಭಯ ನಾಯಕರು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ರಾಹುಲ್ ಗಾಂಧಿ ಟೇಬಲಿಗೆ ಹೋಗಿ ಇಟ್ಟ ಮೇಲೆ ಸಿದ್ದರಾಮಯ್ಯನವರ ಪಟ್ಟಿಗೆ ಅಲ್ಲಿ ಸಿಕ್ಕಂತಹ ಮನ್ನಣೆ ಎಷ್ಟು, ಅಲ್ಲಿ ಸಿಕ್ಕಂತಹ ಪ್ರಿಫರೆನ್ಸ್ ಎಷ್ಟು? ಸೊ ಅದರಿಂದ ಸಿದ್ದರಾಮಯ್ಯನವರು ಏನಾದರೂ ಕೆಂಡವಾದ್ರ, ಅದರಿಂದ ಏನಾದರೂ ಸಿದ್ದರಾಮಯ್ಯನವರು ಅಸಮಾಧಾನಿತರಾಗಿದ್ದಾರಾ? ಹೇಗೆ ಅಂತಂದರೆ ಪದಗ್ರಹಣಕ್ಕೂ ಕೂಡ ಸಿದ್ದರಾಮಯ್ಯ ಬರಲಿಲ್ಲ. ಆ್ಯಂಡ್ ಇವತ್ತಿನ ತನಕ ಸಿದ್ದರಾಮಯ್ಯ ಡಿಡ್ ನಾಟ್ ಸ್ಪೀಕ್ ಸಿಂಗಲ್ ವರ್ಡ್ ಅಬೌಟ್ ಡಿ ಕೆ ಶಿವಕುಮಾರ್ 2.0 ಕ್ಯಾಬಿನೆಟ್. 2.0 ಕ್ಯಾಬಿನೆಟ್ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಲಿಲ್ಲ. ಸೊ ಹಿಂಗಾದರೆ ಹೆಂಗೆ? ಆದ್ದರಿಂದ ಸಿದ್ದರಾಮಯ್ಯನವರನ್ನು ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಮನವರಿಕೆ AICCಯಲ್ಲಿರುವಂತಹ ಅನೇಕ ಜನ ನಾಯಕರಿಗಾಗಿದೆ. ಯಾಕೆಂತಂದರೆ ಪ್ರಬಲವಾಗಿರುವಂತಹ ಹಿಂದ ನಾಯಕರು, ಅದ್ಭುತವಾದಂತಹ ವೋಟ್ ಬ್ಯಾಂಕ್ಗಳಿದೆ. CM ಸ್ಥಾನದಲ್ಲಿಲ್ಲ ಆ ಮನುಷ್ಯ, ಆದರೆ ಒಂದು ಫ್ಯಾನ್ ಬೇಸ್ ಇದೆಯಲ್ಲ, ಒಂದು ಪೊಲಿಟಿಕಲಿ ಒಂದು ಔರಾವನ್ನು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ, ಅದು ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಸಿದ್ದರಾಮಯ್ಯನವರಿಗೆ ಅಹಿಂದ ಮತಗಳಿದೆ, ಅವರ ಸಮುದಾಯ ಕುರುಬ ಸಮುದಾಯದ ಮತಗಳಿದೆ. ಸೊ ಒಂದಿಷ್ಟು ವೋಟ್ಗಳನ್ನು ಡೆಪಾಸಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರಲ್ಲ ಕಾಂಗ್ರೆಸ್ ಪಕ್ಷಕ್ಕಂತಾನೆ. ಸೊ
ಆ ಒಂದು ವೋಟ್ಗಳು ಮಿಸ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ವಿಲ್ ಚೆಕ್ ಇಟ್ ಔಟ್. ಎಸ್, ಸಿದ್ದರಾಮಯ್ಯ ಮುನಿದರೆ ಕಾಂಗ್ರೆಸ್ಗೆ ಕಠಿಣ ಪರೀಕ್ಷೆ. ಸಿದ್ದು ಮನವೊಲಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಕಸರತ್ತು ಮಾಡ್ತಾ ಇದೆ. ಸಿದ್ದು ಸಿಡಿದರೆ 2028ರ ಚುನಾವಣೆಯ ಮೇಲೆ ಪರಿಣಾಮ ಆಗುತ್ತೆ. ಸಿದ್ದು ನಿರ್ಧಾರ ರಾಜಕೀಯದ ದಿಕ್ಕನ್ನೇ ಬದಲಿಸುತ್ತಾ. ಕಾಂಗ್ರೆಸ್ ಒಳಮನೆಯಲ್ಲಿ ಜೋರಾಗಿದೆ ಈಗ ಹೊಸ ಲೆಕ್ಕಾಚಾರ. ಸಿದ್ದು ಮನವೊಲಿಕೆಗೆ ಅಷ್ಟೇ ಪ್ರಯತ್ನ ನಡೆದಿರೋದು ಯಾಕೆ? ಇದು ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೇವಲ ಸಿದ್ದರಾಮಯ್ಯನವರ ಮನವೊಲಿಕೆ ಅನ್ನುವಂತಹದ್ದು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಒಂದು ವೇಳೆ ಮುನಿಸ್ಕೊಂಡ್ರೆ ಕಾಂಗ್ರೆಸ್ಗೆ ಲಿಟ್ರಲಿ ಕಠಿಣ ಪರಿಶ್ರಮ ಅನ್ನುವಂಥದ್ದಾಗುತ್ತೆ. ಸಿದ್ದು ಮನವೊಲಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿರಂತರವಾಗಿ ಯತ್ನವನ್ನು ನಡೆಸ್ತಾ ಇದೆ. ಸಿದ್ದರಾಮಯ್ಯನವರು ಹೀಗೆ ವೈಮನಸ್ಸಲ್ಲಿದ್ದರೆ, ಕೋಪ ಮಾಡ್ಕೊಂಡಿದ್ರೆ, ಬೇಜಾರು ಮಾಡ್ಕೊಂಡಿದ್ರೆ ಅದರ ಎಫೆಕ್ಟು ಮುಂಬರುವಂತಹ ವಿಧಾನಸಭಾ ಚುನಾವಣೆ 2028ರ ವಿಧಾನಸಭಾ ಚುನಾವಣೆ ಏನಿದೆ ಆ ಚುನಾವಣೆಯ ಮೇಲೆ ಎಫೆಕ್ಟ್ ಬೀಳುತ್ತೆ. ಆದ್ದರಿಂದ ಅದನ್ನು ಅರಿತುಕೊಂಡಂತಹ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರನ್ನು ಸಮಜಾಯಿಸಿ ಮಾಡೋದಕ್ಕೆ, ಅವರನ್ನು ರಮಿಸೋದಕ್ಕೆ ಶತಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಒಂದು ಬೇಸಿಕ್ ಪ್ರಶ್ನೆ ಹುಟ್ಟುಕೊಳ್ಳುತ್ತಪ್ಪ, ಏನು ಅಂತಂದರೆ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಅಥವಾ ಸಿದ್ದರಾಮಯ್ಯನವರು ಕೊಟ್ಟಂತಹ ಸಚಿವರ ಪಟ್ಟಿಯನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಇಷ್ಟೆಲ್ಲ ಅವಾಂತರ ಆಗುತ್ತೆ ಅಂತ AICC ನಾಯಕರಿಗೆ ಗೊತ್ತಿರಲಿಲ್ವಾ? ಸಿದ್ದರಾಮಯ್ಯನವ್ರನ್ನ ಅಷ್ಟು ಲೈಟಾಗಿ ಅವಾಗ ತಗೊಂಡಿದ್ರಾ ಅನ್ನುವಂತಹ ಪ್ರಶ್ನೆಗಳು ಕಾಡುತ್ತೆ. ಯಾಕಂತಂದರೆ ಸಿದ್ದರಾಮಯ್ಯನವರ ಪ್ರಬಲತೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಟ್ ಆಗ ಯಾವ ಆ್ಯಂಗಲಲ್ಲಿ ಸಿದ್ದರಾಮಯ್ಯನವರು ನೋಡಿದರು ಗೊತ್ತಿಲ್ಲ. ಅದೊಂದು ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಅಹಿಂದ ನಾಯಕನ ಬಲ ಅನ್ನುವಂಥದ್ದು ರಾಜ್ಯದಲ್ಲಿ ಹೆಂಗಿತ್ತು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಸ್ವಲ್ಪ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕೆರಿಯರನ್ನು ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಮಾಡೋಣ. 5 ಕ್ಷೇತ್ರಗಳಲ್ಲಿ 90ರಷ್ಟು ಮತದಾರರು ಅಹಿಂದ ಪ್ರಾಬಲ್ಯವನ್ನು ಹೊಂದಿದ್ದಾರೆ. 42 ಕ್ಷೇತ್ರಗಳಲ್ಲಿ 80%ರಷ್ಟಿರೋ ಅಹಿಂದ ಮತದಾರರು, 80% ಆಫ್ ಅಹಿಂದ ಮತದಾರರಿದ್ದಾರೆ. 83ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ 70%ರಷ್ಟಿರುವಂತಹ ಅಹಿಂದ ಮತದಾರರು. 49 ಕ್ಷೇತ್ರಗಳಲ್ಲಿ 60ಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ. 22 ಕ್ಷೇತ್ರಗಳಲ್ಲಿ 50ರಷ್ಟು ಅಹಿಂದ ವೋಟರ್ಸ್ಗಳು ಅನ್ನುವಂಥವರಿದ್ದಾರೆ. 5 ಕ್ಷೇತ್ರಗಳಲ್ಲಿ 90ರಷ್ಟು ಮತದಾರರ ಪ್ರಾಬಲ್ಯತೆ ಇದೆ. 224 ಮತಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 90% ಆಫ್ ಅಹಿಂದ ವೋಟ್ಸ್ಗಳಿದೆ. 90% ಆಫ್ ಅಹಿಂದ ವೋಟ್ಸ್ಗಳಿದೆ. ಹೀಗೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ 80 ಇದೆ, ಒಂದು ಕಡೆ 70 ಇದೆ, ಒಂದು ಕಡೆ 45 ಇದೆ. ಅಹಿಂದ ವೋಟ್ಗಳೆಲ್ಲವೂ ಕೂಡ ವೆರಿ 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 ಡೆಪಾಸಿಟ್ ವೋಟ್ಸ್ ಫಾರ್ ಮಾಜಿ CM ಸಿದ್ದರಾಮಯ್ಯನವರನ್ನು ಬಿಟ್ಟು ಆ ವೋಟ್ಗಳು ಎಲ್ಲೂ ಹೋಗೋದಿಲ್ಲ. ಇದು ಕಾಂಗ್ರೆಸ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. AICCಗೆ ಗೊತ್ತಿದೆ, KPCCಗೆ ಗೊತ್ತಿದೆ, DK ಶಿವಕುಮಾರ್ಗೂ ಗೊತ್ತಿದೆ, BK ಹರಿಪ್ರಸಾದ್ ಗೊತ್ತಿದೆ, ಸುರ್ಜೇವಾಲಾಗೂ ಗೊತ್ತಿದೆ, KCVಗೂ ಗೊತ್ತಿದೆ, KC ವೇಣುಗೋಪಾಲ್ಗೂ ಗೊತ್ತಿದೆ. ಆದ್ದರಿಂದ ಇವತ್ತು ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ, ಸಿದ್ದರಾಮಯ್ಯನವರನ್ನು ಮನವೊಲಿಸೋದಕ್ಕೆ, ಅವರನ್ನು ತಣ್ಣಗಾಗಿಸೋದಕ್ಕೆ ಇವತ್ತು AICC ಕಾಂಗ್ರೆಸ್ಸು ಪ್ರಯತ್ನ ಮಾಡ್ತಾ ಇದೆ. ಆದರೆ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವರು ಮನವೊಲಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಹೂ ಅಂತಾರ, ಅಥವಾ ಇವರ ಮಾತನ್ನು ಕೇಳಿ ಶಾಂತಮೂರ್ತಿಗಳಾಗಿ ಇವತ್ತೇನು ಸೈಲೆನ್ಸ್ ಮೇಂಟೈನ್ ಮಾಡ್ತಿದ್ದಾರಲ್ಲ, ಇದೇ ಸೈಲೆನ್ಸನ್ನು 2028ರಲ್ಲಿ ಮಾಡ್ತಾರ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡಬೇಕಾಗಿದೆ. ಬಟ್ ಒಂದು ಮಾತಂತರೂ ನೆನಪಾಗುತ್ತೆ, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಸೈಲೆನ್ಸ್ ಆಫ್ ಅ ಮೆನ್. ಒಬ್ಬ ಮೆನ್ನಿನ ಸೈಲೆನ್ಸನ್ನು ನಾವು ಯಾವತ್ತೂ ಕೂಡ ಇಗ್ನೋರ್ ಮಾಡಬಾರ್ದು. ಯಾಕಂತಂದರೆ ಆ ಸೈಲೆನ್ಸಿನ ಹಿಂದೆ ಸಮಥಿಂಗ್ ಇಸ್ ದೇರ್, ಏನೋ ಇರುತ್ತೆ. ಒಂದು ಕೋಪ ಇರುತ್ತೆ, ದುಃಖ ಇರುತ್ತೆ, ನಿರಾಶೆ ಇರುತ್ತೆ. ಸೊ ಸಿದ್ದರಾಮಯ್ಯನವರ ಶಾಂತಿ ಹಿಂದೆ ಏನಿದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ.